ಇದನ್ನು ನೋಡ್ತಾ ಇದ್ದರೆ ಆ ಶಿವನೇ ನಿಮ್ಮಲ್ಲಿ ಆವರಿಸ್ಬಿಡ್ತಾನೆ. ಶಿವನ ಎದೆಯಿಂದ ಓಂ ಅನ್ನೋ ಪದ ಪಿಸುಗುಡ್ತಾ ಇದೆ ಇಲ್ಲಿ. ಯಾವ ದಿಕ್ಕಿನಿಂದ ನೋಡಿದರೂ ಭಕ್ತಿ ಹರಿದು ಬರುತ್ತೆ, ಯಾಕಂದರೆ ಅಷ್ಟೊಂದು ಶಕ್ತಿ ಇಲ್ಲಿದೆ. ತಗೊಳಪ್ಪ, ಬೆಂಗಳೂರು ರೋಡಿಗೆ ಇಳಿದ್ರೆ ಸಾಕು ಟ್ರಾಫಿಕ್ ಜಾಮ್ ಶುರುವಾಗಿದೆ. ನಾವು ಇವತ್ತು ಕೊಯಮತ್ತೂರಿಗೆ ಹೋಗ್ತಾ ಇದ್ದೀವಿ. ಅದು ಸುಮಾರು ಇಲ್ಲಿಂದ 360-70 ಕಿಲೋಮೀಟ್ರ್ ದೂರ ಇದೆ. ಇದು ಹೊಸೂರು ರಸ್ತೆ. ಆಗಲೇ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ. ಇಲ್ಲಿಂದ ಹೋಗಬೇಕು ಅಂದರೆ 360 ಕಿಲೋಮೀಟ್ರ್ ಕ್ರಮೇಣ ನಾವೊಂದು ಕ್ರಮಿಸಬೇಕಂದ್ರೆ ಸರಿಸುಮಾರು ಒಂದು 7-8 ಗಂಟೆ ಬೇಕು. ಆದರೆ ಈ ಟ್ರಾಫಿಕ್ ನೋಡ್ತಾ ಇದ್ದರೆ ಒಂದು ದಿವಸನೇ ಬೇಕು ಅನ್ನಿಸ್ತಾ ಇದೆ. ನೋಡೋಣ ಇದೇನಾಗುತ್ತೆ ಅಂತ. ಈಗ ಬರೀ ಬೆಂಗಳೂರು ಟ್ರಾಫಿಕ್ ದಾಟೋಕ್ಕೇ ಆಲ್ಮೋಸ್ಟ್ ನಮಗೆ 1.5-2 ಗಂಟೆ ಆಯಿತು. ಈಗ ನಾವು ಹೊಸೂರನ್ನು ದಾಟಿ ಕೃಷ್ಣಗಿರಿಯಿಂದ ಮುಂದೆ ಬಂದಿದ್ದೀವಿ. ಇಲ್ಲಿ ದೊಡ್ಡ ದೊಡ್ಡ ಈ ಟರ್ಬಲೆಂಟ್ಸ್ ಅಂತಾರಲ್ಲ, ಅಂದರೆ ಈ ವಿಂಡ್ ಪವರ್ ಜನ್ರೇಟ್ ಮಾಡೋವಂಥ ಈ ಅದೇನೋ ರೆಕ್ಕೆಗಳಂತಾರಲ್ಲ, ಅದನ್ನು ಇಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ದಾರಿ ಉದ್ದಕ್ಕೂ ನಾವು ಇದನ್ನು ನೋಡಿದ್ವಿ. ತುಂಬಾ ಅದ್ಭುತವಾದಂಥ ಸೈಟ್ ಇದು ನಾವು ಈಗ ಕೊಯಮತ್ತೂರು ಹೋಗ್ತಾ ಇದ್ದೀವಿ. ತಮಿಳ್ನಾಡು ರೋಡ್ಸ್ಗಳು ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಅದ್ಭುತವಾದಂಥ ಸೀನ್ರಿಗಳನ್ನು ನಾವು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನೂ ನಮಗೆ ಆದಿಯೋಗಿ ಆ ಸ್ಟ್ಯಾಚ್ಯೂ ಮುಟ್ಟೋಕ್ಕೆ ಇನ್ನೂ ಟೈಮ್ ಇದೆ. ಸಮಯ ಈಗ ಆಲ್ಮೋಸ್ಟ್ 3 ಗಂಟೆ. ನಾವು ಈಗ ಕೊಯಮತ್ತೂರನ್ನು ತಲುಪಿದ್ದೀವಿ. ಅಲ್ಲಿಂದ ಬರೋಕ್ಕಿಂತ ಸ್ವಲ್ಪ ಸ್ಪೀಡ್ ಬಂದಿದ್ದಕ್ಕೆ 6-7 ಅವರ್ ಆಯಿತು. ಈಗ ಇಲ್ಲೂ ಕೂಡ ಜಾಮ್ ಆಗಿದೆ. ಇಲ್ಲೂ ಕೂಡ ತುಂಬ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಎಲ್ಲ ಕಡೆ ನಿಮಗೆ ಈ ಮೆಟ್ರೋ ಪಿಲ್ಲರ್ಗಳು ಇಲ್ಲೂ ಕೂಡ ಕಾಣ್ತಾ ಇದ್ದಾವೆ. ಸೊ ಇಲ್ಲಿಂದ ನಮಗೆ ಈಶಾ ಫೌಂಡೇಶನ್ ಹೋಗಬೇಕು ಅಂದರೆ ಕನಿಷ್ಠ ಪಕ್ಷ ನಮಗೆ ಒಂದು 28-30 ಕಿಲೋಮೀಟ್ರ್ ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಸೊ ಅಲ್ಲಿಗೆ ಹೋಗಿಬಿಟ್ಟು ಮುಂದಿನ ಒಂದು ವಿವರಣೆಯನ್ನು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಕೊಯಮತ್ತೂರಿಂದ ಟುವರ್ಡ್ಸ್ ಕೇರಳ ಬರ್ತಿದ್ದಂಗೆ ನಮಗೆ ಒಂದು 25 ಕಿಲೋಮೀಟ್ರ್ ದಾಟಿದ ಮೇಲೆ ಬರೀ ಬೆಟ್ಟಗಳು ಕಾಣ್ತಾ ಇದೆ. ಅದರಿಂದ ಆ ಕಡೆ ಆ ಬೆಟ್ಟದ ಆಚೆ ಇರೋದು ಕೇರಳ, ಆಮೇಲೆ ಬೆಟ್ಟದ ಈಚೆ ಇರೋದು ತಮಿಳ್ನಾಡು. ಇಲ್ಲಿ ಆಗಲೇ ನಿಮಗೆ ಶಿವ ಸ್ಟ್ಯಾಚ್ಯೂನ ನೋಡೋಕೆ ಹೋಗಬೇಕು ಅಂದರೆ ಆಗಲೇ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇದೇ ನೋಡಿ ಇಲ್ಲಿನ ಮೇನ್ ಎಂಟ್ರೆನ್ಸು. ಇಲ್ಲಿ ಹಾವಿನ ಒಂದು ನಾಗಪ್ಪನ ಒಂದು ಚಿತ್ರನ ಹಾಕಿದ್ದಾರೆ. ಇಲ್ಲಿ ಜನ ಎಲ್ಲ ಕಾಯ್ತಾ ಇದ್ದಾರೆ. ಇಲ್ಲಿಂದ ಕಾರ್ ಪಾರ್ಕ್ ಮಾಡಿ ನಾವು ಮುಂದೆ ಹೋಗಬೇಕಾಗುತ್ತೆ. ಸೊ ಎಂಟ್ರಿ ಆತಂಗನೆ ಒಂದು ಇಲ್ಲಿ ಶಿವನ ಮೂರ್ತಿ ಕೂಡ ಇದೆ. ಅದ್ಭುತವಾದಂಥ ಮೂರ್ತಿ, ಕಂಚಿನ ಮೂರ್ತಿ ಇದೆಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕೆಲವೊಂದು VIP ಕಾರ್ಗಳನ್ನು ಮಾತ್ರ ಒಳಗಡೆ ನಿಮಗೆ ಎಂಟ್ರಿ ಇದೆ. ಅದರ್ವೈಸ್ ನೀವು ಇಲ್ಲಿಂದ ಎತ್ತಿನ ಗಾಡಿಲ್ಲ ಹೋಗ್ಬೋದು ಅಥವಾ ನಡ್ಕೊಂಡು ಹೋಗ್ಬೋದು. ಈಗಲೇ ನಿಮಗೆ ಕಾಣ್ತಾ ಇದೆ. ಒಂದು ಆ್ಯಂಗಲಿಂದ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಅಷ್ಟು ದೂರಿಂದ ನಾವು ಹೇಳಿದ್ನಲ್ಲ ಆಲ್ಮೋಸ್ಟ್ 400 ಕಿಲೋಮೀಟ್ರ್ ದೂರ ಚಲಿಸಿ ಬಂದಿದ್ದೀವಿ ಇದನ್ನೇ ನೋಡೋಕ್ಕೆ ಅಂತಲೇ. ಸುತ್ತಲೂ ನಿಮಗೆ ಬೆಟ್ಟ ಗುಡ್ಡಗಳು, ಜೊತೆಗೆ ಅಲ್ಲೇ ಹೊಲ ಕೂಡ ಇದೆ, ಅಲ್ಲಿ ಬೆಳೀತಾನೆ ಇದ್ದಾರೆ ಕೂಡ. ಇದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಜಗ್ಗಿ ವಾಸುದೇವ್ ಅದೇ ನೋಡಿ 112 ಅಡಿ ಎತ್ತರ ಇರುವಂತಹ ದಿವ್ಯವಾದಂತಹ ಮೂರ್ತಿ, ಭವ್ಯವಾದಂಥ ಮೂರ್ತಿ. ನಾನು ಹೇಳಿದ್ನಲ್ಲ, ನೀವು ಯಾವುದೇ ಒಂದು ದಿಕ್ಕಿನಿಂದ ನೋಡಿ ಭಕ್ತಿ ಮಾತ್ರ ಹರಿದು ಬರುತ್ತೆ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಜಾಗ ಇದಾಗಿದೆ. ನಾನು ಹೇಳಿದ್ನಲ್ಲ, ಇದು ಸುತ್ತಮುತ್ತಲು ಎಲ್ಲೇ ನೋಡಿ ನೀವು ಪರಿಸರದಲ್ಲಿ ಮಧ್ಯದಲ್ಲಿದೆ. ಆ ಪರಿಸರ ಮಧ್ಯದಲ್ಲಿ ಶಿವನ ಅತ್ಯಂತ ಎತ್ತರವಾದಂಥ ಮುಖದ ಮೂರ್ತಿ. ಇದೊಂದು ಗಿನ್ನಿಸ್ ದಾಖಲೆ ಆಗಿದೆ. 112 ಅಡಿ ಜೊತೆಗೆ 570 ಅಡಿ ಅಗಲ ಇರುವಂತಹ ಮೂರ್ತಿಯಾಗಿದೆ. ಇದು ಎತ್ತರದ ಮೂರ್ತಿಗಳು ಹೆಚ್ಚಾಗಿ ನಿಮಗೆ ನಿಂತಿರೋ ಮೂರ್ತಿ ಅಥವಾ ಕೂತಿರೋ ಮೂರ್ತಿ ಇರುತ್ತೆ. ಆದರೆ ಬರ್ಸ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಅಂದರೆ ಒಂದು ಮುಖದ ಆಕೃತಿಯಾದಂತಹ ಒಂದು ವಿಗ್ರಹ ಏನಿದೆ, ಇಷ್ಟೊಂದು ದೊಡ್ಡ ಒಂದು ಬರ್ಸ್ಟ್ ಆಕೃತಿ ಇದು ಎಲ್ಲಿ ವಿಶ್ವದಲ್ಲಿಯೂ ಇಲ್ಲ. ಇದಕ್ಕೆ ಇದನ್ನು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡಲ್ಲಿ ಕೂಡ ಸೇರಿಸಿದ್ದಾರೆ. ಈ ಒಂದು ಬರ್ಸ್ಟ್ ವಿಗ್ರಹ ಮುಂದೆ ನಿಮಗೆ ಚಿಕ್ಕದಾದಂಥ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ. ನೋಡ್ತಾ ಇದ್ದರೆ ನೀವೇ ಕೂಡ ಶಾಕ್ ಆಗಿಬಿಡ್ತೀರಾ, ಮೂಕ ವಿಸ್ಮಿತರಾಗ್ತೀರಾ ಅನ್ನೋದಕ್ಕೆ ದೂಸರ ಮಾತೇ ಇಲ್ಲ. ಬನ್ನಿ ಇನ್ನೂ ಆದಷ್ಟು ಹತ್ತಿರ ಹೋಗಿ ನೋಡೋಣ. ಸುತ್ತಲೂ ನಿಮಗೆ ಈ ಒಂದು ಕಬ್ಬಿಣದ ಕೆಲವೊಂದು ಗ್ಯಾಲರಿನ ಕಟ್ಟಿದ್ದಾರೆ, ಅಂದರೆ ಅದರ ಮುಂದೆ ಹೋಗಬಾರ್ದು ಅಂತ. ಜೊತೆಗೆ ನೋಡಿ ಇಲ್ಲಿ ನೀವು ಮೆಟ್ಲುಗಳನ್ನ ಹತ್ಕೊಂಡು ಸ್ಲೋ ಆಗಿ ಹೋಗಬೇಕು. ಆಮೇಲೆ ತುಂಬ ಧ್ಯಾನ ಮಗ್ನರಾದ ಮಾತ್ರ ಹೋಗ್ಬೇಕು. ನೀವು ಇಲ್ಲಿ ಹತ್ತಿರ ಹೋದಂಗೆ ನಿಮಗೆ ಹೇಳಿದ್ನಲ್ಲ, ಇದು ಕಬ್ಬಿಣದಿಂದ ಮಾಡಿರುವಂತಹ ಒಂದು ಮೂರ್ತಿಯಾಗಿದೆ.
ಇದು ಕಲ್ಲಿನಿಂದ ಮಾಡಿರುವಂಥ ಮೂರ್ತಿ ಅಲ್ವೇ ಅಲ್ಲ, ಕಂಪ್ಲೀಟಾಗಿ ಸ್ಟೀಲಿಂದ ಮಾಡಿದ್ದಾರೆ. ಇದು ನೋಡಿ, ಇಲ್ಲಿ ಬ್ಲ್ಯಾಕ್ ಪೇಂಟ್ ಕೂಡ ಹಚ್ಚಿದ್ದಾರೆ, ಅಂದರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇದು ಸ್ಟೀಲಿಂದ ಮಾಡಿದ್ದಾರೆ ಅಂತ. ಬರೀ ಇದರಲ್ಲಿ ಕಪ್ಪು ಕಲರು ಜೊತೆಗೆ ಕೇವಲ ನಿಮಗೆ ತಿಲಕ ಮಾತ್ರ ನಿಮಗೆ ಒಂದು ಬಿಳಿ ಬಣ್ಣದ್ದಿದೆ. ಇದು ಹಿಂದಿನಿಂದ ನಿಮಗೆ ನೋಡಿದರೆ ಶಿವನ ಮೂರ್ತಿ ಯಾವ ಥರ ಕಾಣುತ್ತೆ ಅಂತ ಎಲ್ಲ ಆ್ಯಂಗಲಿಂದಲೂ ಇದನ್ನು ನೀಟಾಗಿ ಮಾಡಿದ್ದಾರೆ. ಇದು ನಾನು ಹೇಳಿದ್ದೀನಲ್ಲ, 112 ಅಡಿ ಎತ್ತರ ಇರೋವಂಥದ್ದು. ಹತ್ತಿರ ಹೋಗಿ ನೀವು ನೋಡಿದ್ರೆ ಆ ಪ್ಯಾಚ್ಗಳು ಕಾಣುತ್ತೆ, ಬಟ್ ದೂರದಿಂದ ಇದ್ಯಾವುದು ಕಾಣೋದಿಲ್ಲ. ದೂರದಿಂದ ನೋಡಿದರೆ ನೀಟಾಗಿ ಕಾಣುತ್ತೆ, ಹತ್ತಿರ ಹೋದರೆ ನಿಮಗೆ ಆ ಮೈನ್ಯೂಟ್ ಡಿಫ್ರೆನ್ಸ್ ಕಾಣುತ್ತೆ. ಈ ಮೂರ್ತಿಯನ್ನು ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರು ಫೆಬ್ರವರಿ 24, 2017ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು. ಅದೇ ಸಮಯದಲ್ಲಿ ಆದಿಯೋಗಿ ನಮ್ಮ ಈ ಮೂರ್ತಿ ನಿಜಕ್ಕೂ ಇಡೀ ಇಂಡಿಯಾದಲ್ಲೇ ತುಂಬಾ ಫೇಮಸ್ ಆಗಿದೆ. ಇದರ ಸಂಸ್ಥಾಪಕರು ಜಗ್ಗಿ ವಾಸುದೇವ್, ಇವರನ್ನು ಪ್ರೀತಿಯಿಂದ ಎಲ್ಲರೂ ಸದ್ಗುರು ಅಂತ ಕರೀತಾರೆ. ಇಡೀ ವಿಶ್ವದಲ್ಲೇ ಇವರು ಸನಾತನ ಧರ್ಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅಂದರೆ ದೂಸರಾ ಮಾತಿಲ್ಲ. Depleted soils will not quench the fire of hunger. Unquenched hunger can burn the very world. This is a generational responsibility. Save soil. ಅವ್ರ ಜೊತೆ ನಾವು ಡ್ಯಾನ್ಸ್ ಮಾಡಿದ್ವಿ, ಕುಣಿದ್ವಿ, ಶಿವನ ಧ್ಯಾನದಲ್ಲಿ ಮಗ್ನರಾಗಿದ್ವಿ. ಆಮೇಲೆ ಹಿಂದುಗಡೆ ಬಂದು ನೋಡಿದ್ವಿ, ಇಲ್ಲಿ ಜನ ಇನ್ನೂ ಬರ್ತಾನೆ ಇದ್ದಾರೆ. ಸಾಯಂಕಾಲ ಆಗ್ತಾ ಇದೆ, ಆದರೂ ಜನಗಳ ಒಂದು ಜನಸಂಖ್ಯೆ ಇಲ್ಲಿ ಕಡಿಮೆ ಆಗ್ತಾ ಇಲ್ಲ ಅನ್ನೋದರಲ್ಲಿ ದೂಸರಾ ಮಾತಿಲ್ಲ. ನೋಡಿ, ಇಲ್ಲಿ ಎಲ್ಲರೂ ಹೆಚ್ಚಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಎತ್ತಿನ ಗಾಡಿ, ಎತ್ತಿನ ಬಂಡಿ ಹತ್ಕೊಂಡ್ಬರ್ತಾ ಇದ್ದಾರೆ. ನಾವು ಕೂಡ ಯಾಕೆ ಎತ್ತಿನ ಬಂಡಿ ಹತ್ತಬಾರ್ದು? ಆದಿಯೋಗಿಯ ಸಮ್ಮುಖದಲ್ಲೇ ಒಂದು ಎತ್ತಿನ ಬಂಡಿಯಲ್ಲಿ ಹತ್ಕೊಂಡು ಇಲ್ಲಿಂದ ನಾವು 1-1.5 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಒಬ್ಬರಿಗೆ 10 ರೂಪಾಯಿ, ಈ ಒಂದು ಎತ್ತಿನ ಬಂಡಿಯಲ್ಲಿ ಹತ್ತೋಕ್ಕೆ ಒಬ್ಬರಿಗೆ 10 ರೂಪಾಯಿ ಆಗುತ್ತೆ. ಸೊ ನಾವು ಅದರಲ್ಲಿ ಒಂದು ಟಿಕೆಟನ್ನು ಪಡೆದುಕೊಂಡು ನಾವು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಎತ್ತಿನ ಬಂಡಿಯಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟೋ ಫ್ಯಾಮ್ಲಿಗಳು, ಎಷ್ಟೋ ಚಿಕ್ಕವರಾಗಲಿ ದೊಡ್ಡವರಾಗಲಿ, ಕೆಲವೊಬ್ಬರು ನಡ್ಕೊಂಡು ಬಂದರೆ ಇನ್ನು ಕೆಲವರು ಎತ್ತಿನ ಬಂಡಿಯಲ್ಲಿ ಹೋಗ್ತಾ ಇದ್ದಾರೆ. ಎತ್ತಿನ ಬಂಡಿಯಲ್ಲಿ ಹೋಗೋದು ಒಂದು ಅನುಭವನೇ ಬೇರೆ. ಯಾಕಂದರೆ ಹಳ್ಳಿಗಾಡುಗಳಲ್ಲಿ ಇತ್ತೀಚೆಗೆ ಅಲ್ಲಿಯೂ ಕೂಡ ಎತ್ತಿನ ಬಂಡಿಗಳು ಮಾಯವಾಗ್ತಾ ಇದೆ. ಸೊ ನಾವು ಅಲ್ಲಿಂದ ಈಗ ಬರ್ತಾಯಿದ್ದೀವಿ. ಕೊನೆಗೆ ಗೇಟ್ ಹತ್ರ ಬಂದ್ವಿ. ಮೇನ್ ಗೇಟ್ ಇದು. ಇಲ್ಲಿ ಹೇಳಿದ್ನಲ್ಲ, ನಾವು ಇಲ್ಲಿಂದನೇ ಬಂದಿದ್ದು. ಸೊ ಇಲ್ಲಿ ಬಂದ್ವಿ. ಈಗ ಆಲ್ಮೋಸ್ಟ್ ಸಾಯಂಕಾಲ, ಈಗ ಒಂದು 6:15 ಆಗೋಗಿದೆ. ಸೂರ್ಯಾಸ್ತ ಆಲ್ಮೋಸ್ಟ್ ಆಗೋಗಿದೆ. ಇಲ್ಲಿ ಬರ್ತಾ ಇದ್ದಾಗ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ನಾನು ಕೂಡ ಗಾಬರಿ ಆದೆ, ಇವರು ಎಲ್ಲಿಂದ ಬರ್ತಾ ಇದ್ದಾರಪ್ಪ ಅಂದ್ಬಿಟ್ಟು. ಏನೋ 50-60 ಜನ ಆದರೂ ಪರವಾಗಿಲ್ಲ, ನಾನು ಎಣಿಸ್ದ ಹಾಗೆ ಬರ್ತಾನೆ ಇದ್ದಾರೆ. ಕೊನೆಗೆ ನಾನು ಅಲ್ಲಿ ಕೇಳಿದೆ, ಅವ್ರು ಹೇಳಿದ್ರು ಇಲ್ಲ, ಇಲ್ಲಿ ಇವರು ಈಶಾ ಫೌಂಡೇಶನಲ್ಲಿ ನಡೆಯುವಂಥ ಈ ಯೋಗ ಕೋರ್ಸ್ಗಳೇನಿದೆ, ಆ ಯೋಗ ಒಂದು ಅಧ್ಯಯನಕ್ಕೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ ಕೂಡ ಬರ್ತಾರೆ. ನೋಡಿ, ಅವರ ಡ್ರೆಸ್ ಕೋಡ್ ಕೂಡ ತುಂಬಾ ಚೆನ್ನಾಗಿತ್ತು. ಸಂಪೂರ್ಣವಾಗಿ ಶುಭ್ರ ಬಣ್ಣ, ಅಂದರೆ ವೈಟ್ ಆ್ಯಂಡ್ ವೈಟ್ ಆಗಿತ್ತು. ಸೊ ಅಂದರೆ ಯೋಗ ಮಾಡೋಕ್ಕೆ ನಿಮಗೆ ಇದೊಂದು ಒಳ್ಳೆಯ ಒಂದು ಯೂನಿಫಾರ್ಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಜನ ಇನ್ನೂ ಬರ್ತಾ ಇದ್ದಾರೆ, ಕಿಲೋಮೀಟ್ರ್ ಗಂಟಲೆ ಬರ್ತಾ ಇದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ದೊಡ್ಡದಾದಂಥ ಒಂದು ಆಶ್ರಮ ಇದಾಗಿದೆ. ಬರೀ ನಾನು ಹೇಳಿದ್ನಲ್ಲ, ಬರೀ ಇಂಡಿಯಾದಿಂದ ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿ ಇಲ್ಲೂ ಕೋರ್ಸ್ ಬರ್ತಾರೆ. ಇಲ್ಲಿ 15 ದಿವಸ ಕೋರ್ಸು, 8 ದಿವಸ ಕೋರ್ಸು, 1 ತಿಂಗಳು, 3 ತಿಂಗಳು, 1 ವರ್ಷ. ಕೆಲವರು ಇಲ್ಲೇ ವಾಲಂಟಿಯರ್ ಆಗಿ ಇರೋಕ್ಕೆ ಇಷ್ಟಪಡ್ತಾರೆ, ಇಲ್ಲೇ ಸೇವೆ ಮಾಡಿಕೊಂಡಿರ್ತಾರೆ. ಅಂದರೆ ಆದಿಯೋಗಿಯ ಸಮ್ಮುಖದಲ್ಲಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿಸ್ತಾರೆ. ನಾವುಗಳು ಮಾತ್ರ ಇಲ್ಲಿ ನೋಡೋಕ್ಕೆ ಬಂದಿದ್ದು. ಇದರ ಬಗ್ಗೆ ನಾವು ಇನ್ನೂ ಡೀಟೇಲ್ ತೊಗೋಬೇಕಾಗಿದೆ. ಏಕೆಂದರೆ ಯಾವ ಥರ ಇಲ್ಲಿ ವಾಲಂಟಿಯರ್ ಆಗ್ಬೋದು, ಯಾವ ಥರ ಕೋರ್ಸ್ಗಳನ್ನ ಮಾಡ್ಬೋದು, ಧ್ಯಾನ ಮಾಡಬೋದು, ಪ್ರಾಣಾಯಾಮ ಆಗಲಿ, ಬೇರೆ ಬೇರೆ ಹಲವಾರು ಯೋಗದ ಬಗ್ಗೆ ಇರುವಂತಹ ಮಾಹಿತಿಯನ್ನು ನಾವು ಇಲ್ಲಿ ಪಡಿಬೋದು. ಸೊ ಇನ್ನೂ ಮಾಹಿತಿಯನ್ನು ನೀವು ತಿಳಿಬೇಕಂದ್ರೆ ಈಶಾ ಫೌಂಡೇಶನ್ ಒಂದು ವೆಬ್ಸೈಟಿಗೆ ಹೋಗಿ. ಜೊತೆಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವೇನಿಗೆ ಇಲ್ಲಿ ಕೊಯಮತ್ತೂರಿಗೆ ಬಂದಿದ್ದೀವಿ, ಇದೇ ಥರದ ಒಂದು ಶಿವನ ವಿಗ್ರಹ ಕೂಡ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ, ಅಂದರೆ ಬೆಂಗಳೂರಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ದೂರದಲ್ಲಿ ಹೊಸದಾಗಿ ಕಟ್ತಾ ಇದ್ದಾರೆ.
ಕಟ್ ಆಗಿದೆ, ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಟ್ ಕೆಲಸ ಇನ್ನೂ ತುಂಬಾ ಪೆಂಡಿಂಗ್ ಇದೆ. ಈ ಒಂದು ಲೆವೆಲಿಗೆ ಬರಬೇಕಂದ್ರೆ ಕನಿಷ್ಠ ಪಕ್ಷ ಇನ್ನೊಂದು 2-3 ವರ್ಷನೇ ಬೇಕು. ನಾನು ಹೇಳಿದ್ನಲ್ಲ, ಈ ಒಂದು ಇಲ್ಲಿಯ ಕೊಯಮತ್ತೂರಿನ ಇಶಾ ಫೌಂಡೇಶನ್ ಕಟ್ಟಿ ಆಗಲೇ 2017 ಅಂದರೆ ಈಗ 2023 ಅಂದರೆ ಆಲ್ಮೋಸ್ಟ್ ಒಂದು 5 ವರ್ಷ 6 ವರ್ಷ ಆಗೋಗಿದೆ. ಆ ಲೆವೆಲಿಗೆ ಬಂದಿದೆ. ಇನ್ನು ಚಿಕ್ಕಬಳ್ಳಾಪುರ ಹತ್ರ ಅಂದರೆ ಬೆಂಗಳೂರು ಹತ್ರ ಇರುವಂತಹ ಆ ಒಂದು ಆದಿಯೋಗಿಯ ವಿಗ್ರಹ ಆಗಲಿ ಆಶ್ರಮವಾಗಲಿ ಬರೋಕ್ಕೆ ಕನಿಷ್ಠ ಅಲ್ಲೂ ಒಂದು 2-3 ವರ್ಷ ಬೇಕಾಗುತ್ತೆ. ಆದರೆ ಜನಗಳು ಆಗಲೇ ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ರಶ್ ಇದೆ ಅಂತ ಕೇಳ್ಪಟ್ಟೆ. ಇನ್ನು ಶಿವರಾತ್ರಿ ಸಂದರ್ಭದಲ್ಲಿ ಸೋಮವಾರ ಅಂತೂ ನೀವು ಕೇಳೋದೇ ಬೇಡ, ವೀಕೆಂಡಲ್ಲಂತೂ ಕೇಳೋದೇ ಬೇಡ. ನೀವು ಕೂಡ ಹೋಗಿ ಅಂತ ನಾನು ಕೂಡ ಆಶಿಸ್ತೀನಿ.